ಮಧ್ಯಪ್ರಾಚ್ಯದ ಯುದ್ಧದ ಅಪ್ಡೇಟ್ ಬಗ್ಗೆ ನೋಡ್ತಾ ಇದ್ದೀವಿ. ನಾನು ಹೇಳಿದೆ 3 ಪಡೆಗಳು ಈ ಯುದ್ಧದಲ್ಲಿ ಭಾಗಿಯಾಗ್ತಾ ಇದೆ ಅಂತ. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಮೋಸ್ತಬಾ ಖಮೇನಿಯ ವಿರುದ್ಧ ಕೆಲವೊಂದಿಷ್ಟು ಪದಪ್ರಯೋಗಗಳನ್ನು ಬಳಕೆ ಮಾಡಿದ್ದಾರೆ. ಅವರ ತಂದೆಯ ಅಂತ್ಯಕ್ರಿಯೆಯ ನಂತರ ಅಧಿಕಾರವನ್ನು ಪಡೆದುಕೊಂಡಿರುವಂತಹ ಮೋಸ್ತಬಾ ಖಮೇನಿಯ ವಿರುದ್ಧ ಒಂದು ಹೇಳಿಕೆಗಳನ್ನು ಕೊಡುವ ಮುಖಾಂತರ ಇರಾನ್ನಲ್ಲಿ ಆಂತರಿಕ ದಂಗೆ ಏಳುವಂತೆ, ಆಂತರಿಕವಾಗಿ ನಾಯಕತ್ವದ ವಿರುದ್ಧ ಭಿನ್ನಾಭಿಪ್ರಾಯ ಹೇಳುವಂತೆ ಅವರು ಗೆ ಎನ್ನುವಂಥ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ. ಯಾರ ವಿರುದ್ಧ? ಮೋಸ್ತಬಾ ಖಮೇನಿಯ ವಿರುದ್ಧ ಆ ಪದವನ್ನು ಬಳಕೆ ಮಾಡಿರೋದು. ಹಾಗಾದರೆ ಯಾಕೆ ಇದನ್ನು ಇರಾನ್ ವಿರೋಧ ಮಾಡುತ್ತೆ? ಅದರ ಬಗ್ಗೆಯೂ ಕೂಡ ನೋಡೋಣ. ಎರಡನೇದಾಗಿ, ಹಾರ್ಮುಜ್ ಜಲಸಂಧಿಯ ಬಿಕ್ಕಟ್ಟಿನ ನಂತರ ಅಂದರೆ ಫೆಬ್ರವರಿ 28ಕ್ಕೆ ಯುದ್ಧ ಶುರುವಾಗಿ ಮಾರ್ಚ್ 4ನೇ ತಾರೀಕಿಗೆ ಹಾರ್ಮುಜ್ ಜಲಸಂಧಿ ಬಂದಾಗಿ, ಅದಾದ ನಂತರ MOUಗೆ ಈ ಒಪ್ಪಂದ ಮಧ್ಯಂತರ ಒಪ್ಪಂದವಾಗಿ, ಅದಾದ ನಂತರ ತೈಲ ಬೆಲೆ ಕಡಿಮೆಯಾಗಿ ಒನ್ಸ್ ಅಗೇನ್ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಹಾಗಾದರೆ ಯಾವ್ಯಾವ ದೇಶದಲ್ಲಿ ತೈಲ ಉತ್ಪಾದನೆಯ ಪ್ರಮಾಣ ಏನಾಗ್ತಾ ಇದೆ, ಯಾವ್ಯಾವ ಕಾರಣಕ್ಕೆ ಆಗ್ತಾ ಇದೆ, ಏನೇನಾಗ್ತಾ ಇದೆ, ಇದ್ರ ಬಗ್ಗೆಯೂ ಕೂಡ ನೋಡೋಣ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಇದೇ ಇರಾನ್ ಇದೀಗ ಇರಾಕನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದೆ. ಯಾವ ಅಮೆರಿಕದ ನೆಲೆಗಳು ಇರಾಕ್ನಲ್ಲೂ ಕೂಡ ಇದೆ. 2014ರಲ್ಲಿ ಉಗ್ರರನ್ನು ಸೆದೆಬಡಿಬೇಕು ಅಂತ ಅಮೆರಿಕ ಇರಾಕಿಗೆ ಹೋಗುತ್ತೆ. ಅಲ್ಲಿಯೂ ಕೂಡ ಕೆಲವೊಂದಿಷ್ಟು ಗುರಿಗಳನ್ನು ಕೇಂದ್ರೀಕರಿಸಿಕೊಂಡು ದಾಳಿ ಮಾಡೋ ಪ್ರಯತ್ನ ಆಗಿದೆ. ಏನೇನಾಯಿತು ಹಾಗಾದರೆ ಯುದ್ಧದ ಅಪ್ಡೇಟ್, ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ನೋಡೋಣ. ಅಮೆರಿಕ ನೆಲೆ ಮೇಲೆ ಇರಾನ್ ದಾಳಿ ಮಾಡಿರೋದು ಮೊದಲ ಹಂತ. ಇದು ಅಮೆರಿಕ ನೆಲೆ ಮೇಲೆ ಇರಾನ್ ದಾಳಿ ಮಾಡಿದೆ. ನಾವಿಷ್ಟು ದಿನಗಳ ಕಾಲ ಅಮೆರಿಕದ ನೆಲೆಗಳು ಅಂತ ಹೇಳಿದರೆ ಎಲ್ಲೆಲ್ಲಿ ನೋಡ್ತಿದ್ವಿ? ಸೌದಿ ಅರೇಬಿಯಾ, ಕುವೈತ್, ಬಹರೇನ್, UAE, ಇಲ್ಲೆಲ್ಲವೂ ಕೂಡ ಇರಾನ್ ದಾಳಿ ಮಾಡಿದ್ದನ್ನು ನೋಡಿದ್ವಿ. ಅನೇಕ ಬಾರಿ ಅದನ್ನು ತಡೆ ಹಿಡಿಯುವ ಪ್ರಯತ್ನದ ಭಾಗವಾಗಿ ಅದಕ್ಕೆ ತಾಡ್ ಮತ್ತು ಪೆಟ್ರಿಯಾಟ್ನ ಮುಖಾಂತರ ಒಂದು ತೀಕ್ಷ್ಣವಾದಂಥ ಪ್ರತಿಕ್ರಿಯೆ ಕೊಟ್ಟಿದ್ದನ್ನು ನೋಡಿದ್ವಿ. ಅನೇಕ ಕಡೆಗಳಲ್ಲಿ ಸಾವು ನೋವುಗಳು ಕೂಡ ಆಗಿದ್ದನ್ನು ಗಮನಿಸಿದ್ವಿ. ಇದೀಗ ಇರಾನ್ ಒಂದು ಹೆಜ್ಜೆ ಮುಂದುವರೆದು ಹೋಗುವಾಗಿ ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ಇರಾಕ್ನಲ್ಲಿರುವಂತಹ ಇರ್ಬಿಲ್ನಲ್ಲಿರುವ ಅಮೆರಿಕದ ನೆಲೆಯ ಮೇಲೆ ಅದು ದಾಳಿ ಮಾಡಿದೆ. ನೀವು ಗಮನಿಸಬೇಕಾದಂತಹ ಸಂಗತಿ ಇದು. ನೀವು ನೋಡಿ, 2020ರಲ್ಲಿ ಸುಲೈಮಾನಿ ಹತ್ಯೆ ಆಗುತ್ತೆ. ಎಲ್ಲಿ? ಇರಾಕ್ನಲ್ಲಿ. ಈ ಹತ್ಯೆಯಾದ ನಂತರವೂ ಕೂಡ ಇರಾನ್ ಈ ಕೇಂದ್ರವನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾವ ಕೇಂದ್ರ ಅದು? ಅದು ಇರ್ಬಿಲ್ನಲ್ಲಿರುವಂತಹ ಅಮೆರಿಕದ ವಾಯುನೆಲೆಯನ್ನು IRGC ಅವರು ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಏನಾಯಿತು ಬೆಳವಣಿಗೆ? 13 ರಾತ್ರಿಗಳ ಕಾಲ ಇರಾನ್ ಮೇಲೆ ದೊಡ್ಡ ಮಟ್ಟದ ದಾಳಿ ಆಯಿತು. ಆ ದಾಳಿಗೆ ಪ್ರತೀಕಾರವಾಗಿ ಎಲ್ಲ ನಾವು ತೀರಿಸ್ಕೊಳ್ತೀವಿ ಅಂತ ಇರಾಕ್ನ ಕುರ್ದಿಸ್ತಾನ್ ಪ್ರಾಂತ್ಯದಲ್ಲಿರುವಂಥ ಇರ್ಬಿಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಒಂದು ನೆಲೆ ಇದೆ. ಆ ನೆಲೆಯ ಮೇಲೆ ಇವರೆಲ್ಲ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರು. ಯಾಕೆ ಈ ನೆಲೆಯನ್ನು ಕೇಂದ್ರೀಕರಿಸಿಕೊಳ್ಳಾಯಿತು? ಇಲ್ಲಿ ಅಮೆರಿಕದ ಪೆಟ್ರಿಯಾಟ್ ಮತ್ತು ತಾಡ್ ವ್ಯವಸ್ಥೆ ಇದೆ. ಅಂದರೆ ಎದುರುಗಡೆ ಶತ್ರುಗಳಿಂದ ಬರುವಂತಹ ಕ್ಷಿಪಣಿಗಳನ್ನು ತಡೆಯಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇರುವಂಥ ಪೆಟ್ರಿಯಾಟ್ ಮತ್ತು ತಾಡ್ ವ್ಯವಸ್ಥೆ ಈ ಕೇಂದ್ರದಲ್ಲಿ ಇರೋದರಿಂದ ಇದನ್ನು ಕೇಂದ್ರೀಕರಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಆಗಿದೆ. ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ ನಾವು. 2020ರಲ್ಲಿ ನಾನು ಆವಾಗಲೇ ಹೇಳಿದಾಗೆ ಸುಲೈಮಾನಿ ಹತ್ಯೆ ಆಗುತ್ತೆ. ಮೊಟ್ಟ ಮೊದಲ ಬಾರಿಗೆ ಇರಾಕ್ನ ಅಲ್ ಅಸದ್ ಮತ್ತು ಇರ್ಬಿಲ್ ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ನವರು 2020ರಲ್ಲಿ ದಾಳಿ ಮಾಡ್ತಾರೆ. ಅದಾದ 6 ವರ್ಷಗಳ ನಂತರ ಮತ್ತೊಮ್ಮೆ ಇರಾನ್ ಈ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದರು. ಅವತ್ತು ಶುರುವಾದಂಥ ಈ ಶೀತಲ ಸಮರ ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇದ್ದಾರೆ. ಯಾಕೆ ಇರಾಕನ್ನು ಟಾರ್ಗೆಟ್ ಮಾಡ್ತಾ ಇದೆ? 2-3 ಕಾರಣಗಳಿದೆ. ಒಂದು, ಅಮೆರಿಕದ 2,500 ಸೈನಿಕರು ಇರಾಕ್ನಲ್ಲಿ ಬೀಡುಬಿಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ? 2014ರಲ್ಲಿ ಉಗ್ರ ಸಂಘಟನೆಯಾದಂತಹ ಐಸಿಸ್ ಏನು ಮಾಡುತ್ತೆ? ಸಂಪೂರ್ಣ ಇರಾಕನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಯತ್ನ ಪಡುತ್ತೆ. ಹಾಗೆ ಯತ್ನವನ್ನು ಪಟ್ಟಂತಹ ಸಮಯದಲ್ಲಿ ಇರಾಕ್ನವರು ಹೋಗಿ ಅಮೆರಿಕ ಕೇಳ್ಕೊಳ್ತಾರೆ, ಐಸಿಸ್ ನಮ್ಮ ದೇಶವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಿದೆ, ಬನ್ನಿ ನೀವು ಸಹಾಯ ಮಾಡಿ ಅಂತ. 1991ರಲ್ಲಿ ಕುವೈತ್ ಹೆಂಗೆ ಈ ಆಹ್ವಾನವನ್ನು ಕೊಟ್ಟಿತ್ತು, ಸೌದಿ ಅರೇಬಿಯಾ 90ರಲ್ಲಿ ಹೆಂಗೆ ಆಹ್ವಾನವನ್ನು ಕೊಟ್ಟಿತ್ತು, ಅದೇ ಮಾದರಿಯಲ್ಲಿ 2014ರಲ್ಲಿ ಇರಾಕ್ ಯಾರ ಬಳಿ ಹೋಗುತ್ತೆ? ಅಮೆರಿಕದ ಬಳಿ ಹೋಗುತ್ತೆ, ನಮ್ಗೆ ಸಹಾಯ ಮಾಡಿ ಅಂತ. ಆಗ ಅಮೆರಿಕದ ಸೇನಾ ನೆಲೆಗಳು ಅಥವಾ ಅಮೆರಿಕದ ವಾಯು ನೆಲೆಗಳು ಎಲ್ಲವೂ ಕೂಡ ಇರಾಕ್ನಲ್ಲಿ ಕಾರ್ಯಾಚರಣೆ ಮಾಡೋಕ್ಕೆ ಶುರುವಾಗುತ್ತೆ. ಅದಾದ ನಂತರ ಅವರ ಸೈನಿಕರಲ್ಲಿ ಬೀಡುಬಿಡ್ತಾರೆ. ಇರಾನ್ನ ಏಕೈಕ ಗುರಿ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕಾಗಿಯೂ ಕೂಡ ಅಮೆರಿಕದ ಸೈನಿಕರು ಇರಾಕ್ನಲ್ಲಿ ಇರಬಾರದು ಅನ್ನೋದು ಒಂದು ಬಹುದೊಡ್ಡ ಬೇಡಿಕೆ ಇದು. ಈ ಕಾರಣಕ್ಕಾಗಿ ಇರಾನ್ನ ಪ್ರತಿರೋಧವನ್ನು ತಡೆಯದೇ ಇರುವ ಕಾರಣಕ್ಕಾಗಿಯೇ 2020ರಲ್ಲಿ ಇರಾಕ್ನ ಸಂಸತ್ತು ಏನು ಮಾಡಿತ್ತು ಅಂತ ಹೇಳಿದರೆ, ಯಾವುದೇ ವಿದೇಶಿ ಪಡೆಗಳು ಕೂಡ ಇರಾಕ್ನಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬಾರದು, ಎಲ್ಲ ವಿದೇಶಿ ಪಡೆಗಳನ್ನು ಕೂಡ ವಾಪಸ್ ಕಳಿಸಬೇಕು ಅಂತ ತನ್ನದೇ ಆದಂತಹ ನೀತಿ ನಿಯಮವನ್ನು ರೂಲ್ಸ್ ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡ್ತು. ಹಂತ ಹಂತವಾಗಿ ಅಮೆರಿಕದ ಸೈನಿಕರು ಕೂಡ ವಾಪಸ್ ಹೋಗ್ತಾ ಇದ್ದಾರೆ. ಇದು ಒಂದು ಭಾಗ. ಆದರೆ ಈ 2,500 ಸೈನಿಕರೇನಿದ್ದಾರೆ ಅವರನ್ನು ವಾಪಸ್ ತೆಗೆದುಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಇರಾಕ್ನ ಮೇಲೆ ಇವರು ದಾಳಿ ಮಾಡಿದ್ದಾರೆ. ಮತ್ತೊಂದು, ವಿದ್ಯುತ್ತಿನ ಬಗ್ಗೆ ನೋಡಿದಿರಿ ನೀವು.
ಒಟ್ಟಾರೆ ಇರಾನ್ ಒಟ್ಟು ಉತ್ಪಾದನಾ ಸಾಮರ್ಥ್ಯ ಎಷ್ಟಿದೆ ಅಂತ ಹೇಳಿದ್ರೆ 1.02 ಲಕ್ಷ ಮೆಗಾವ್ಯಾಟ್. ಯಾವುದರಿಂದ ಉತ್ಪಾದನೆ? ಅದು ತೈಲ ಆಗಿರುವುದು, ನೈಸರ್ಗಿಕ ಅನಿಲದಿಂದ ವಿದ್ಯುತ್ತನ್ನು ಹೆಚ್ಚು ಉತ್ಪಾದನೆ ಮಾಡ್ತಾರೆ. ನೀವು ಜಸ್ಟ್ ಒಂದು ಕೀ ಹಿಂಟ್ ಇದಕ್ಕೆ ಏನು ಬೆಳವಣಿಗೆ ಅಂತ ಹೇಳಿದ್ರೆ, ವಿದ್ಯುತ್ ಸ್ಥಾವರಗಳ ಮೇಲೆ ಏನಾದರೂ ಅಮೆರಿಕ ದಾಳಿ ಮಾಡೋದಕ್ಕೆ ಶುರು ಮಾಡಿದರೆ ಇರಾನ್ನ 60% ಆರ್ಥಿಕತೆಗೆ ಹೊಡೆತ ಬಿಟ್ಟಂಗೆ ಆಗುತ್ತೆ. ಅಂದರೆ ಕಚ್ಚಾ ತೈಲವನ್ನು ಅವರು ಸಂಸ್ಕರಿಸಿದ ತೈಲವನ್ನಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ತಮ್ಮ ಬಳಿ ಇರುವಂತಹ ತೈಲವನ್ನು ಮತ್ತೊಂದು ದೇಶಕ್ಕೆ ಕಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಎಲ್ಲ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮೇಲೆ ಕೈ ಹಾಕಿದರೆ ಇರಾನ್ನ ವಿದ್ಯುತ್ ಕೇಂದ್ರಗಳೇ ಇರಲ್ಲ ಅಂತ ಅವ್ರು ಹೇಳಿರೋದು. ಈ ಎಚ್ಚರಿಕೆಯ ನಡುವೆ ಕಚ್ಚಾ ತೈಲದ ದರ ಭಾರಿ ಏರಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಏನಾಯ್ತು ಹಾಗಾದರೆ? ಯುದ್ಧದ ಭೀತಿಯಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರ ಏರಿಕೆ ಆಗ್ತಾ ಇದ್ದದನ್ನು ನೋಡ್ತಾ ಇದ್ದೀವಿ. ಇದು ಫೆಬ್ರವರಿ 28ರಿಂದಲೂ ಕೂಡ ಶುರುವಾಗಿದೆ. ಬ್ರೆಂಟ್ ಕಚ್ಚಾ ತೈಲ ಬ್ಯಾರಲ್ಗೆ $93 ತಲುಪಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಏನೇನಾಯಿತು ಕಚ್ಚಾ ತೈಲದ ದರಲ್ಲಿ? ನೀವು ನೋಡಿ, ಯುದ್ಧಕ್ಕಿಂತ ಮುನ್ನ ಹೋಗಿ ಒಂದು ಬ್ಯಾರಲ್ ಕಚ್ಚಾ ತೈಲದ ದರ $70 ಇತ್ತು. $70. ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾಯಿತು. ಅದಕ್ಕಿಂತ ಮೊದಲು ಅಂತಾರಾಷ್ಟ್ರೀಯ ಸಂಸ್ಥೆ ಒಂದು ವರದಿ ಕೊಡ್ತು, ಯುದ್ಧಕ್ಕಿಂತ ಮೊದಲು ಯಾವುದೇ ತರನಾದಂತಹ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಇರಲಿಲ್ಲ, ಹೀಗಾಗಿ ತೈಲ ದರ ಸರಿಯಾಗಿತ್ತು ಅಂತ ಅವರು ಹೇಳಿದರು. ಮಾರ್ಚ್ ತಿಂಗಳಲ್ಲಿ ಬ್ರೆಂಟ್ ಕಚ್ಚಾ ತೈಲದ ದರ $120 ದಾಟಿತು. ಮಾರ್ಚ್ 4ನೇ ತಾರೀಕಿಗೆ ಹಾರ್ಮುಜ್ ಜಲಸಂಧಿ ಬಂದಾಗುತ್ತೆ. ಕುವೈತ್, ಇರಾಕ್, ಸೌದಿ ಅರೇಬಿಯಾ ಇವರೆಲ್ಲರ ಉತ್ಪಾದನೆ ಕಡಿಮೆ ಆಯಿತು. 6.7 ಮಿಲಿಯನ್ ಬ್ಯಾರಲ್ಗೆ ಕುಸಿತ ಆಗುತ್ತೆ ಇವರದು. ಇವರ ಕುಸಿತ ಆಗಿದ್ದರ ಪರಿಣಾಮವಾಗಿ ಕಚ್ಚಾ ತೈಲದ ದರ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಹೋಯಿತು. ಯಾವಾಗ? ಮಾರ್ಚ್ ತಿಂಗಳಲ್ಲಿ. ಅದಾದ ನಂತರ ತಾತ್ಕಾಲಿಕ ಕದನ ವಿರಾಮ ಬಂತು. ಮೇ ಮತ್ತು ಜೂನ್ ತಿಂಗಳಲ್ಲಿ $80ಗಿಂತ ಕಡಿಮೆ ಬಂದಿದ್ದ ನೋಡಿದ್ವಿ. ಹೆಂಗಾಯಿತು ಕಚ್ಚಾ ತೈಲದ ದರ ಏರಿಕೆ ಮತ್ತು ಇಳಿಕೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಮೇ ಮತ್ತು ಜೂನ್ನಲ್ಲಿ ಸ್ವಲ್ಪ ಕುಸಿತ ಆಯಿತು. ಜುಲೈ ಮಧ್ಯಭಾಗದಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಒಂದೇ ದಿನದಲ್ಲಿ ಬ್ರೆಂಟ್ ಕಚ್ಚಾ ತೈಲ 9.6ರಷ್ಟು ಏರಿಕೆಯಾಗಿ $84.80 ಏರಿಕೆ ಆಗಿದ್ದನ್ನು ನೋಡಿದ್ವಿ. ಯಾವಾಗ? ಜುಲೈನ ಮಧ್ಯಭಾಗದಲ್ಲಿ, ಅಂದರೆ ಮೊನ್ನೆ ಜುಲೈ 23 ಮತ್ತು 24 2-3 ದಿನಗಳ ಹಿಂದೆ ಒಂದು ಬೆಳವಣಿಗೆ ಆಯಿತು. ಬ್ರೆಂಟ್ ಕಚ್ಚಾ ತೈಲದ ದರ $100 ದಾಟಿ 102 ಗಡಿ ದಾಟಿತು. ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. ಈ ಎಲ್ಲ ಬೆಳವಣಿಗೆಗಳಾದ ನಂತರ ಯಾಕೆ ಹಿಂಗಾಗ್ತಾ ಇದೆ? ಈ ಪ್ರಶ್ನೆಗೆ ಉತ್ತರ ಬೇಕು. ಈ ಹೌತಿಗಳೇನು ಮಾಡ್ತಾ ಇದ್ದಾರೆ? ಸೌದಿ ಅರೇಬಿಯಾ ಕೆಂಪು ನಾವು ರೆಡ್ ಸಿ ಅಂತ ಏನು ಕರಿತೀವಿ, ಆ ರೆಡ್ ಸಿ ಮುಖಾಂತರ ಸೌದಿ ಅರೇಬಿಯಾ ಏನು ಮಾಡ್ತಾ ಇತ್ತು? ಏಷ್ಯಾದ ರಾಷ್ಟ್ರಗಳಿಗೆ ತೈಲವನ್ನು ಪೂರೈಕೆ ಮಾಡೋದಕ್ಕೆ ತನ್ನದೇ ಆದಂಥ ಒಂದು ಜಾಲವನ್ನು ರೂಪಿಸ್ಕೊಂಡಿತ್ತು. ಇತ್ತೀಚೆಗೆ ಸೌದಿ ಅರೇಬಿಯಾ ಸರ್ಕಾರ ವರ್ಸಸ್ ಯಮನ್ನ ಹೌತಿಗಳ ನಡುವೆ ಏನು ಫೈಟ್ ಆಯ್ತಲ್ಲ, ಕದನ ವಿರಾಮದ ಮಾತುಕತೆಗಳನ್ನು ಬದಿಗಿಟ್ಟು ಉಭಯ ಅಥವಾ ಒಂದು ದೇಶ, ಒಂದು ಸಂಘಟನೆ ನಡುವೆ ಈ ಫೈಟಿಂಗ್ ಏನು ಶುರುವಾಯಿತು. ಆವಾಗ ಹೌತಿಗಳೇನು ಮಾಡಿದ್ರು? ಇದೇ ಕೆಂಪು ಸಮುದ್ರದಲ್ಲಿ ಸೌದಿ ಅರೇಬಿಯಾದ ಹಡಗುಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಈ ಪ್ರಯತ್ನದ ಭಾಗವಾಗಿ ಇದೀಗ ಬ್ರೆಂಟ್ ಕಚ್ಚಾ ತೈಲದ ದರ 100 ಗಡಿಯ ಆಸುಪಾಸಿಗೆ ಬಂತಿದ್ದನ್ನು ನೋಡ್ತಾ ಇದ್ದೀವಿ. ಇವು ಒಂದು ಅಂಕಿಅಂಶ ಬೆಚ್ಚಿ ಬೀಳುವಂಥ ಅಂಕಿಅಂಶ ಇದೆ. ನೀವು ಇಡೀ ಜಗತ್ತಿಗೆ ಪ್ರತಿದಿನಕ್ಕೆ 100 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲವನ್ನು ಬಳಕೆ ಮಾಡಬಹುದಾದಂಥ ಅನಿವಾರ್ಯತೆ ಇದೆ. ನಮಗೆ 100 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲ ಬೇಕು. ಆದರೆ ನಮಗೆ ಬೇಕಾದಂತಹ ಕಚ್ಚಾ ತೈಲದ ಪೈಕಿ ಇದೀಗ 9.4 ಮಿಲಿಯನ್ ಕಚ್ಚಾ ತೈಲದ ಬ್ಯಾರಲ್ಗಳು ಕೊರತೆ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ? ಈ ಯುದ್ಧದ ಸಂದಿಗ್ಧ ಪರಿಸ್ಥಿತಿಯ ಕಾರಣಕ್ಕಾಗಿ ಅಂತ ವರದಿಗಳು ಬರ್ತಾ ಇದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದರೆ, ಇದೇ ವಿಚಾರದಲ್ಲಿ, ಯುದ್ಧದ ವಿಚಾರದಲ್ಲಿ ತೈಲ ಆಯಿತು. ಅದಾದ ನಂತರ ಈ ಮಹತ್ವದ ಬೆಳವಣಿಗೆ, ಬ್ರಿಟನ್ ಮತ್ತು ಪಾಕಿಸ್ತಾನ ಎಂಟ್ರಿ ಕೊಟ್ಟಿರೋದು ಈ ಯುದ್ಧಕ್ಕೆ. ನಾನು ಅವಾಗಲೇ ಹೇಳಿದೆ ಹೇಗೆ 3 ಆಯಾಮಗಳನ್ನು ಈ ಯುದ್ಧ ಪಡೆದುಕೊಂಡಿದೆ. ಮೊದಲು ಇಸ್ರೇಲ್, ಅಮೇರಿಕ, ಇರಾನ್ ಇತ್ತು. ಅದಾದ ನಂತರ ಇರಾನ್ ಏನು ಮಾಡ್ತು? ಅಮೇರಿಕಾದ ಊಹೆಯನ್ನು ಮೀರಿ ಮಧ್ಯಪ್ರಾಚ್ಯಗಳ ಮೇಲೆ ದಾಳಿ ಮಾಡ್ತು. ಮಧ್ಯಪ್ರಾಚ್ಯದ ದೇಶಗಳು ಒಳಗಡೆ ಬಂದರು. ಅದಾದ ನಂತರ ರಷ್ಯಾ ಮತ್ತು ಚೀನಾ ಇವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನೇರವಾಗಿ ಆರೋಪಗಳು ಬರಲಿಲ್ಲ. ಆದರೆ ಇವತ್ತು ಅಮೇರಿಕಾದ ಸಹಾಯಕ್ಕೆ ಯಾರು ಬಂದರು ಅಂತ ಹೇಳಿದರೆ ಬ್ರಿಟನ್ ಅವರು ಬಂದಿದ್ದಾರೆ. ಒಂದು ವಿಶೇಷತೆ ಇದೆ ಇಲ್ಲಿ. ಬ್ರಿಟನ್ನ ನೂತನ ಪ್ರಧಾನಿ ಆ್ಯಂಡಿ ಬರ್ನ್ಹ್ಯಾಮ್ ಅವರು ಈ ನಿರ್ಧಾರಕ್ಕೆ ಅಂಕಿತವನ್ನು ಹಾಕಿದರು. ಈ ನಿರ್ಧಾರಕ್ಕೆ ಇಂಗ್ಲೆಂಡ್ನ RAF ಫೇರ್ಫೋರ್ಡ್ ಮತ್ತು ಹಿಂದೂ ಮಹಾಸಾಗರದಲ್ಲಿರುವಂಥ ಜಂಟಿ UK ಮತ್ತು US ನೆಲೆ ಡಿಯಾಗೋ ಗಾರ್ಸಿಯಾಯನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯ ದಕ್ಷಿಣ ಭಾಗಕ್ಕೆ ಇರಾನ್ನ ಕ್ಷಿಪಣಿ ದಾಳಿಯನ್ನು, ಅಂದರೆ ಹಾರ್ಮುಜ್ ಜಲಸಂಧಿಯನ್ನು ರಕ್ಷಣೆ ಮಾಡೋದು, ಇರಾನ್ನಿಂದ ಬರುವಂತಹ ಕ್ಷಿಪಣಿ ದಾಳಿಗಳನ್ನು ತಡೆಯೋದ ಉದ್ದೇಶದ ಕಾರಣಕ್ಕಾಗಿ ಇಂಥದ್ದೊಂದು ಒಪ್ಪಂದ, ಇಂಥದ್ದೊಂದು ಮಾತುಕತೆಗಳಂತ ಹೇಳ್ತಾ ಇದ್ದಾರೆ. ನಿಮಗೆ ಅಮೆರಿಕ ಮತ್ತು ಬ್ರಿಟನ್ ನಡುವೆ ಒಂದು ಐತಿಹಾಸಿಕ ಒಪ್ಪಂದ ಆಗಿದೆ 1952ರಲ್ಲಿ. ಅವತ್ತು ಬ್ರಿಟನ್ನ ಪ್ರಧಾನಿಯಾದಂತಹ ವಿನ್ಸ್ಟನ್ ಚರ್ಚಿಲ್ ಮತ್ತು ಹ್ಯೂರಿಯಸ್ ಟ್ರೂಮನ್ ನಡುವೆ, ಅಂದರೆ ಅಮೆರಿಕದ ಅಧ್ಯಕ್ಷರು, ಒಂದು ಒಪ್ಪಂದ ಆಗುತ್ತೆ. ಚರ್ಚಿಲ್ ಮತ್ತು ಟ್ರೂಮನ್ ಒಪ್ಪಂದ.
ಏನು ಒಪ್ಪಂದ ಆಯಿತು 1957ರಲ್ಲಿ? ಆ ಒಪ್ಪಂದದಲ್ಲಿ ಹೇಳಲಾಗುತ್ತೆ, ಬ್ರಿಟನ್ನಲ್ಲಿರುವ ವಾಯುನೆಲೆಗಳನ್ನು ಅಮೆರಿಕದ ಮಿಲಿಟರಿ ಪಡೆಗಳು ಬಳಸಬಹುದು ಮತ್ತು ಹೇಗೆ ಬಳಸಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದ ಆಗುತ್ತೆ. ಹಾಗಾದರೆ ಮೊಟ್ಟ ಮೊದಲ ಬಾರಿಗೆ ಬ್ರಿಟನ್ ತನ್ನ ವಾಯುನೆಲೆಗಳನ್ನು, ತನ್ನ ನೆಲೆಗಳನ್ನು ಅಮೆರಿಕಕ್ಕೆ ಬಳಸೋದಕ್ಕೆ ಅವಕಾಶ ಕೊಟ್ಟಿದೆ? ಸಾಧ್ಯ ಇಲ್ಲ. 1986ರಲ್ಲಿ ಲಿಬಿಯಾ ವಿರುದ್ಧ ಅಮೆರಿಕ ಹೋರಾಟ ಮಾಡುವಂಥ ಸಮಯದಲ್ಲೂ ಕೂಡ ಅವಕಾಶವನ್ನು ಕೊಟ್ಟಿತ್ತು. 1991ರಲ್ಲಿ ಕುವೈತ್ ಮೇಲೆ ಇರಾಕ್ ದಾಳಿ ಮಾಡಿದಂತಹ ಸಮಯದಲ್ಲೂ ಕುವೈತ್ ಮೇಲಿನ ದಾಳಿ ತಡೆಯೋದಕ್ಕೆ ಅಮೆರಿಕ ಹೋಗಿತ್ತು. ಅವತ್ತು ಕೂಡ ಬ್ರಿಟನ್ನ ನೆಲೆಗಳನ್ನು ಬಳಸಿಕೊಂಡಿತ್ತು. 2003ರಲ್ಲಿ ಇರಾಕ್ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ಅಂತ ಅಮೆರಿಕ 8 ವರ್ಷಗಳ ಕಾಲ ಹೋರಾಟ ಮಾಡ್ತಲ್ಲ, ಅವತ್ತು ಕೂಡ ಬ್ರಿಟನ್ನ ನೆಲೆಗಳನ್ನು ಬಳಕೆ ಮಾಡಿಕೊಳ್ಳೋಕೆ ಅವಕಾಶ ಕೊಡ್ತು. 2001ರಲ್ಲಿ 9/11 ಘಟನೆ ಆಗುತ್ತೆ. ಈ ಘಟನೆಯ ನಂತರ ಅಲ್ ಖೈದಾ ಮತ್ತು ತಾಲಿಬಾನ್ ವಿರುದ್ಧ ನಾನು ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಅಮೆರಿಕ ಹೊರಟಿತು. ಅವತ್ತು ಕೂಡ ಬ್ರಿಟನ್ ತನ್ನ ನೆಲೆಗಳನ್ನು ಅವಕಾಶ ಮಾಡಿಕೊಟ್ಟಿತ್ತು ಅಮೆರಿಕಕ್ಕೆ. ಇದು ಒಂದು ಬೆಳವಣಿಗೆ. ಬ್ರಿಟನ್ ಹೆಂಗೆ ಅವಕಾಶ ಕೊಡ್ತು ಅಂತ. ಇನ್ನು ಸೌದಿ ಅರೇಬಿಯಾ ರಕ್ಷಣೆಗೆ ಪಾಕಿಸ್ತಾನ ಬಂದಿರೋದನ್ನು ನೋಡ್ತಾ ಇದ್ದೀವಿ. ನಾನು ಅನೇಕ ಬಾರಿ ಈ ವಿಚಾರದ ಬಗ್ಗೆ ಮಾತನಾಡಿದ್ದೇನೆ. 2025 ಸೆಪ್ಟೆಂಬರ್ನಲ್ಲಿ ಜಂಟಿ ರಕ್ಷಣಾ ಒಪ್ಪಂದ ಆಗಿದೆ. ಸೌದಿ ಅರೇಬಿಯಾದ ರಾಜ ಮತ್ತು ಪಾಕಿಸ್ತಾನದ ಪ್ರಧಾನಿಗಳ ನಡುವೆ ಆದಂತಹ ಒಪ್ಪಂದ ಇದು. ಈ ಒಪ್ಪಂದದ ಭಾಗವಾಗಿ ಏನು ಅಂತ ಹೇಳಿದ್ರೆ, ಒಬ್ಬರ ಮೇಲಿನ ದಾಳಿ ಮತ್ತೊಬ್ಬರ ಮೇಲಿನ ದಾಳಿ ಅಂತ ಪರಿಗಣನೆ ಮಾಡಿಕೊಂಡು ಒಬ್ಬರು ಮತ್ತೊಬ್ಬರ ರಕ್ಷಣೆಗೆ ಬರಬೇಕಾದಂತಹ ಅನಿವಾರ್ಯತೆ ಇರುವಂಥದ್ದು. ಈ ಕಾರಣಕ್ಕಾಗಿ ಸೌದಿ ಅರೇಬಿಯಾದ ರಕ್ಷಣೆಗೆ ಪಾಕಿಸ್ತಾನ ಬರ್ತಾ ಇದೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಇದರ ಭಾಗವಾಗಿ ಒಂದು 80,000 ಸೈನಿಕರನ್ನು, 80,000 ಪಾಕಿಸ್ತಾನ ಸೈನಿಕರನ್ನು ಸೌದಿ ಅರೇಬಿಯಾಕ್ಕೆ ಕಳಿಸುವುದಕ್ಕೆ ಪಾಕಿಸ್ತಾನ ಸಿದ್ಧತೆ ಮಾಡಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಇದರರ್ಥ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಟ್ರಯಾಂಗಲ್ ಸ್ಟೋರಿಯಲ್ಲಿ ಏನು ಯುದ್ಧ ನಡೀತಾ ಇತ್ತು, ಇದಕ್ಕೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಎಂಟ್ರಿಯನ್ನು ಕೊಡ್ತಾ ಇದೆ. ಅದು ಬ್ರಿಟನ್ ಮತ್ತು ಪಾಕಿಸ್ತಾನದ ದೃಷ್ಟಿಯಿಂದ ನಾವು ಆಲೋಚನೆ ಮಾಡ್ತಾ ಇರೋದು. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ಮೋಸ್ತಬಾ ಖಮೇನಿಗೆ ಡೊನಾಲ್ಡ್ ಟ್ರಂಪ್ ಗೆ ಅನ್ನೋ ಪದವನ್ನು ಬಳಕೆ ಮಾಡಿದ್ದಾರೆ. ಗೆ ಅನ್ನೋ ಪದ ಬಳಕೆ ಮಾಡಿದರು. ಮೋಸ್ತಬಾ ಖಮೇನಿಯ ವಿರುದ್ಧ, ಇರಾನ್ನ ಸರ್ವೋಚ್ಚ ನಾಯಕರ ವಿರುದ್ಧ, ಇರಾನ್ನ ಪ್ರಜೆಗಳ ವಿರುದ್ಧ, ಇರಾನ್ನ ಆಡಳಿತದ ವಿರುದ್ಧ, ಇರಾನ್ನ ಇತಿಹಾಸದ ವಿರುದ್ಧ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದನ್ನು ನೋಡಿದ್ವಿ. ಇದೀಗ ಮೋಸ್ತಬಾ ಖಮೇನಿಯ ವಿರುದ್ಧ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇರಾನ್ ಅನ್ನುವಂಥ ಒಂದು ದೇಶ ಶಿಯಾ ಮುಸಲ್ಮಾನರು ಹೆಚ್ಚಳ ಇರುವಂತಹ ದೇಶ. ಒಂದು ಇಸ್ಲಾಮಿಕ್ ಕ್ರಾಂತಿಯಾದ ನಂತರ ಇಂಥದ್ದೊಂದು ಅಧಿಕಾರ ಬಂದಿರೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂತಹ ಹೇಳಿಕೆ, ಅವರು ವೈಟ್ ಹೌಸ್ ಕರೆಸ್ಪಾಂಡೆಂಟ್ ಡಿನ್ನರ್ ಕಾರ್ಯಕ್ರಮದಲ್ಲ ಹೇಳಿದರು, ಒಂದು ಕಾಲದಲ್ಲಿ ಅಮೆರಿಕದ ಮೇಲೆ ಸರಣಿ ದಾಳಿ ನಡೆಸಿ ಭಯ ಹುಟ್ಟಿಸಿದ್ದ ಇರಾನ್ ಪ್ರಬಲ ಆಡಳಿತ ಇವತ್ತು ಪತನ ಆಗಿದೆ. ಅವರ ಹಳೆಯ ನಾಯಕರನ್ನು ಮಟ್ಟ ಹಾಕಿದ್ದೇವೆ. ಪ್ರಸ್ತುತ ಆ ದೇಶವನ್ನು ಸಮಲಿಂಗಿ ಸರ್ವಾಧಿಕಾರಿ ಮುನ್ನಡೆಸ್ತಾ ಇದ್ದಾನೆ. ಆತ ಆಂತರಿಕವಾಗಿಯೂ ತೀವ್ರ ವಿರೋಧವನ್ನು ಎದುರಿಸ್ತಾ ಇದ್ದಾನೆ ಅಂತ ಹೇಳಿ ಮೋಸ್ತಬಾ ಅವರ ಹೆಸರನ್ನು ಹೇಳದೆ ಎಲ್ಲ ಲೇವಡಿ ಮಾಡಿದರು. ಇದಕ್ಕಿಂತ ಮೊದಲು ಮಾರ್ಚ್ ತಿಂಗಳಲ್ಲಿ ಒಂದು ಸಂದರ್ಶನ ಕೊಡ್ತಾರೆ ಅವರು. ಆ ಸಂದರ್ಶನದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ, ಅಮೆರಿಕದ ಗುಪ್ತಚರ ಸಂಸ್ಥೆಯಾದ CIA ತಮಗೆ ಇರಾನ್ನ ಹೊಸ ನಾಯಕ ಮೋಸ್ತಬಾ ಖಮೇನಿ ಗೆ ಆಗಿರುವ ಸಾಧ್ಯತೆ ಕುರಿತಂತೆ ಒಂದು ಬ್ರೀಫಿಂಗ್ ಕೊಟ್ಟಿತ್ತು. CIA ಅಧಿಕಾರಿಗಳ ನನಗೆ ಈ ವಿಚಾರವನ್ನು ತಿಳಿಸಿದಾಗ ನನಗೆ ಇದನ್ನು ನಗುವುದಕ್ಕೆ ತಡೆಯೋದಕ್ಕಾಗಲಿಲ್ಲ, ವಿಪರೀತ ನಗು ಬಂದ್ಬಿಡ್ತು ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಕೊಟ್ಟಿದ್ದರು. ಯಾಕೆ ಇದಕ್ಕೆ ಸ್ವಲ್ಪ ನೀವು ಹೋಗೋಣ. ಇರಾನ್ ಎನ್ನುವಂತಹ ದೇಶ ಶರಿಯತ್ ಕಾನೂನಿನ ಮೇಲೆ ನಡೆಯುವಂತಹ ದೇಶ. ಅದು ಶರಿಯತ್ ಕಾನೂನಿನ ಆಧಾರದ ಮೇಲೆ ನಡೆಯುತ್ತೆ. ಇಲ್ಲಿ ಶರಿಯತ್ ಕಾನೂನಿನ ಪ್ರಕಾರ ಅಥವಾ ಇರಾನಿನ ಕಾನೂನಿನ ಪ್ರಕಾರ ಸಮಲಿಂಗ ಕಾಮವನ್ನು ಅಪರಾಧ ಅಂತ ಘೋಷಣೆ ಮಾಡಲಾಗುತ್ತೆ. ಸಮಲಿಂಗ ಕಾಮವನ್ನು ಅಪರಾಧ ಅಂತ ಘೋಷಣೆ ಮಾಡಲಾಗುತ್ತೆ. ಯಾಕೆ? ಇರಾನ್ನ ಕಾನೂನಿನ ಪ್ರಕಾರ ಸಮಲಿಂಗಿಗಳಿಗೆ ಮರಣದಂಡನೆ ಶಿಕ್ಷೆ ಕೊಡಲಾಗುತ್ತೆ. ಒಬ್ಬ ಸರ್ವೋಚ್ಚ ನಾಯಕ, ಒಬ್ಬ ಗೆ ಅಂತ, ಒಬ್ಬ ಆತ ಸಮಲಿಂಗಿ ಅಂತ ಒಬ್ಬ ದೇಶದ ಅಧ್ಯಕ್ಷರು ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ ಆ ನಾಯಕತ್ವನ ವಿರುದ್ಧ ದಂಗೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಆ ದಂಗೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ. ಒಬ್ಬ ಧಾರ್ಮಿಕ ಅತ್ಯುನ್ನತ ನಾಯಕ ಅಂತ ಕರೀತಾರೆ. ಕೇವಲ ಆಡಳಿತವನ್ನು ನಡೆಸುವಂಥ ನಾಯಕ ಮಾತ್ರವಲ್ಲ, ಆ ನಾಯಕನನ್ನ ದೇವರು ಅಂತ ಆರಾಧನೆ ಮಾಡ್ತಾರೆ. ಅದು ಅಯತಲ್ಲಾ ಅಲಿ ಖಮೇನಿ ಆಗಿರ್ಬೋದು, ಈಗ ಅವರ ಪುತ್ರ ಮೋಸ್ತಬಾ ಖಮೇನಿ ಆಗಿರ್ಬೋದು. ಈ ಕಾರಣಕ್ಕಾಗಿ ಅಲ್ಲಿ ದೊಡ್ಡ ಮಟ್ಟದ ಹೋರಾಟಗಳು ಆಗಬಹುದು ಅನ್ನುವ ಕಾರಣಕ್ಕಾಗಿ ಅದನ್ನು ಮಾಡ್ತಿದ್ದಾರೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ನೋಡಿ, ಇರಾನ್ನ ಕಾನೂನಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ಪುರುಷರಿಗೂ ಕೂಡ ಶಿಕ್ಷೆ ಇದೆ, ಮಹಿಳೆಯರಿಗೂ ಕೂಡ ಶಿಕ್ಷೆ ಇದೆ. ಒಂದು ವೇಳೆ ಪುರುಷರೇನಾದರೂ ಪರಸ್ಪರ ಸಮ್ಮತಿಯಿಂದಲೂ ಕೂಡ ಸಮಲಿಂಗಿ ಲೈಂಗಿಕ ಕ್ರಿಯೆಯಲ್ಲಿ ಏನಾದರೂ ಭಾಗವಹಿಸಿದರೆ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನು ಕೊಡಲಾಗುತ್ತೆ, ವಿತ್ ಸಮ್ಮತಿ ಇದ್ದಾಗಲೂ ಕೂಡ. ಹಾಗಾದರೆ ಮಹಿಳೆಯರ ವಿಚಾರದಲ್ಲಿ ಇರಾನ್ನಲ್ಲಿ ಕಾನೂನು ಏನಿದೆ? ಮಹಿಳೆಯರ ವಿಚಾರದಲ್ಲೂ ಕೂಡ ಸಮ್ಮತಿಯಿಂದ ಲೈಂಗಿಕ ಕ್ರಿಯೆ ನಡೆಸಿದಾಗಲೂ ಕೂಡ ಅವರಿಗೂ ಕೂಡ 1 ಬಾರಿ 2 ಬಾರಿ ಅವರಿಗೆ ಎಕ್ಸಮ್ಟ್ ಇದೆ. ಆದರೆ 3ನೇ ಬಾರಿಗೆ ಏನಾದರೂ ಸಿಕ್ಕಾಕೊಂಡು ಬಿಟ್ಟರೆ ಅವರ ವಿರುದ್ಧವೂ ಕೂಡ ಮರಣದಂಡನೆ ತೆಗೆದುಕೊಳ್ಳಬಹುದಾದಂಥ ಶಿಕ್ಷೆಯಲ್ಲಿದೆ, ಇರಾನ್ನಲ್ಲಿದೆ. ಈ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವರು ಗೆ ಅಂತ ಹೇಳಿ ಮೋಸ್ತಬಾ ಖಮೇನಿಯವನ್ನ ಅವರಿಗೆ ಹೆಂಡತಿ ಇದ್ರು, ಮಗು ಇತ್ತು, ಎಲ್ಲವೂ ಇತ್ತು, ಆದರೂ ಅವರು ಗೆ ಆಗಿದ್ದಾರೆ ಅಂತ ಹೇಳಿ ಇದು ಶರಿಯತ್ ಕಾನೂನಿನ ವಿರುದ್ಧ ಅಂತ ಹೇಳಿಕೆ ಕೊಡುವ ಪ್ರಯತ್ನದ ಭಾಗವಾಗಿ ಆಂತರಿಕ
ಆಂತರಿಕ ದಂಗೆಯನ್ನು ಸೃಷ್ಟಿ ಮಾಡೋದಕ್ಕೆ ಟ್ರಂಪ್ ಅವರು ಒಂದು ಪ್ರಯತ್ನವನ್ನು ಪಟ್ಟಿದ್ದಾರೆ ಅಂತ ಈ ಮಾತಿನ ಅರ್ಥವನ್ನು ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಕಡೆ ರಷ್ಯಾ ಮತ್ತು ಚೀನಾವನ್ನ ಡೊನಾಲ್ಡ್ ಟ್ರಂಪ್ ನಂಬಿದ್ರಾ ಅನ್ನೋ ಪ್ರಶ್ನೆ. ಈ ಯುದ್ಧ ಶುರುವಾದ ಮೇಲೆ ಪುಟಿನ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ರು. ಸ್ವತಃ ಡೊನಾಲ್ಡ್ ಟ್ರಂಪ್ ಚೀನಾದ ಬೀಜಿಂಗಿಗೆ ಹೋಗಿ ಬಂದರು, ಪ್ರವಾಸ ಮಾಡಿದರು, ಚೀನಾದ ಅಧ್ಯಕ್ಷರ ಜೊತೆಗೆಲ್ಲ ಮಾತುಕತೆಯನ್ನು ನಡೆಸಿದ್ರು. ಈ ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ಒಂದು ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಏನು ಆರೋಪ ಅದು? ರಷ್ಯಾ ಮತ್ತು ಚೀನಾ ಒಳಗಡೆ ಇರಾನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಆದರೆ ಪುಟಿನ್ ಅವರು ಹೇಳಿದ್ರಂತೆ, ಕ್ಸಿ ಜಿನ್ಪಿಂಗ್ ಅವರು ಹೇಳಿದ್ರಂತೆ ಯಾವುದೇ ಆಯುಧಗಳನ್ನು ಕೊಡಲ್ಲ ಅಂತ. ಇದರ ಬಗ್ಗೆ ಜುಲೈ 24ನೇ ತಾರೀಕಿಗೆ ಟ್ರಂಪ್ ಅವರು ಒಂದು ಪೋಸ್ಟ್ ಹಂಚಿಕೊಂಡ್ರು. ಉಕ್ರೇನ್ ವಿರುದ್ಧದ ಯುದ್ಧದ ನಡುವೆಯೂ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಇರಾನ್ಗೆ ಯಾವುದೇ ರೀತಿಯ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡೋದಿಲ್ಲ ಅಂತ ನಮಗೆ ವೈಯಕ್ತಿಕವಾಗಿ ಖಚಿತಪಡಿಸಿದ್ದಾರೆ ಅಂತೆಲ್ಲ ಹೇಳಿದರು. ಅದಾದ ನಂತರ ಇತ್ತೀಚೆಗೆ ಬೀಜಿಂಗ್ನಲ್ಲಿ ನಡೆದಂಥ ಶೃಂಗಸಭೆಯಲ್ಲಿ ಕ್ಸಿ ಜಿನ್ಪಿಂಗ್ ಅವರನ್ನು ಭೇಟಿ ಮಾಡಿದ್ದೆ. ಅವರು ಕೂಡ ಯಾವುದೇ ಖಾಸಗಿ ಕಂಪನಿ ಆಗಲಿ, ದೇಶ ಆಗಲಿ ಯಾರೂ ಕೂಡ ಆಯುಧಗಳನ್ನು ಪೂರೈಕೆ ಮಾಡೋದಿಲ್ಲ ಅಂತ ಬಲವಾಗಿ ಭರವಸೆ ಕೊಟ್ಟಿದ್ದಾರೆ ಅಂತ ಯಾರು ಹೇಳಿದರು? ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನ್ಯಾಟೋದ ಸದಸ್ಯ ರಾಷ್ಟ್ರಗಳು, ಅದು 36 ಸದಸ್ಯ ರಾಷ್ಟ್ರಗಳೇನಿದೆ, ಆ ರಾಷ್ಟ್ರಗಳು ಯಾರಿಗೆ ಸಪೋರ್ಟ್ ಮಾಡ್ತಿದ್ದಾರೆ? ಉಕ್ರೇನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ತಮ್ಮ ಬಳಿ ಇರುವಂತಹ ಡ್ರೋನ್ಗಳು, ತಮ್ಮ ಬಳಿ ಇರುವಂತಹ ಕ್ಷಿಪಣಿಗಳು, ತಮ್ಮ ಬಳಿ ಇರುವಂತಹ ಆಯುಧಗಳು, ತಮ್ಮ ಬಳಿ ಇರುವಂತಹ ಆರ್ಥಿಕ ಸಹಾಯ ಎಲ್ಲವನ್ನು ಕೂಡ ಯಾರಿಗೆ ಮಾಡ್ತಿದ್ದಾರೆ? ಉಕ್ರೇನ್ಗೆ ಮಾಡ್ತಾ ಇದ್ದಾರೆ. ಯಾರ ವಿರುದ್ಧ ಫೈಟ್ ಮಾಡೋದಕ್ಕೆ? ರಷ್ಯಾದ ವಿರುದ್ಧ ಫೈಟ್ ಮಾಡೋದಕ್ಕೆ ಕೊಡ್ತಾ ಇರೋದು. ಆದರೆ ಇದೀಗ ರಷ್ಯಾ ಏನು ಮಾಡಬೇಕು? ಶತ್ರುವಿನ ಶತ್ರು ಮಿತ್ರ ಎನ್ನುವಂತೆ ರಷ್ಯಾ ಯಾರಿಗೆ ಸಪೋರ್ಟ್ ಮಾಡಬೇಕು? ಇರಾನಿಗೆ ಸಪೋರ್ಟ್ ಮಾಡಬೇಕು. ಯಾರ ವಿರುದ್ಧ ಹೋರಾಟ ಮಾಡೋಕ್ಕೆ? ಅಮೆರಿಕದ ವಿರುದ್ಧ ಹೋರಾಟ ಮಾಡೋದಕ್ಕೆ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಒಂದು ವಿಶ್ಲೇಷಣೆ. ಆದರೆ ಡೊನಾಲ್ಡ್ ಟ್ರಂಪ್ ಅವರು ಅದನ್ನು ಮಾಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರೆ, ಆದರೆ ಅಲ್ಲಿರುವಂತಹ ರಕ್ಷಣಾ ಕಾರ್ಯದರ್ಶಿ ಮಾತ್ರ ಫಿಟ್ ಹೆಕ್ಸೆತ್ ಹೇಳ್ತಾ ಇದ್ದಾರೆ, ಇಲ್ಲ ಇರುವಂಥದ್ದೊಂದು ಅಪಾಯಕಾರಿಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಎನ್ನುವಂತಹ ಬೆಳವಣಿಗೆಯ ಭಾಗವಾಗಿ ಅವರು ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಈ ಯುದ್ಧದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಲ್ಲುತ್ತೆ, ಏನಾಗುತ್ತೆ ಕಾದು ನೋಡೋಣ.